ಈ ಸ್ಫಟಿಕ ಕಲ್ಲು ಯಾರಿಗೆಲ್ಲ ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ಏನೇನು ನಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ಇದರಿಂದ ಹೋಗುತ್ತೆ. ಮತ್ತು ಯಾರದೇ ಕೆಟ್ಟ ದೃಷ್ಟಿ ಇದ್ದರೂ ಕೂಡ ಅದು ನಮ್ಮ ಮನೆಗೆ ತಗೊಳ್ಳೋದಿಲ್ಲ. ಯಾರೇ ಕೂಡ ನಮಗೆ ಜಾದು ಏನೋ ಒಂದು ಮಾಟ ಮಂತ್ರ ಏನೇ ಮಾಡಿಸಿದ್ರೂ ಕೂಡ ಅದು ನಮಗೆ ತಗೊಳ್ಳೋದಿಲ್ಲ. ಎಲ್ಲರಿಗೂ ಕೂಡ ತುಂಬ ಕಷ್ಟ ಅನ್ನೋದಿರುತ್ತೆ, ಎಲ್ಲರಿಗೂ ಕೂಡ ಪ್ರಾಬ್ಲಮ್ ಆಗ್ತಾ ಇದೆ. ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ತುಂಬ ಜನ ಅವರ ಅನಿಸಿಕೆಗಳನ್ನು ಹೇಳಿದಾಗ ಕಟ್ಟಾಗ್ಲಿಂದ ಪರವಾಗಿಲ್ಲ, ತುಂಬ ಚೆನ್ನಾಗಿದೆ, ಹಂತವಾಗಿ ನಮ್ಮ ಕಷ್ಟ ಎಲ್ಲ ದೂರ ಆಗ್ತಾ ಇದೆ ಅಂತ ಹೇಳಿದಾಗ ಖುಷಿ ಆಗ್ತಾ ಇದೆ. ಅಸ್ಸಲಾಮು ಅಲೈಕುಮ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಹೇಗಿದ್ದೀರಾ? ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಿದ್ದೀರಾ ಎಲ್ಲರೂ ಕೂಡ 786 ಅಂತ ಕಮೆಂಟನ್ನು ಮಾಡಿ ನನ್ನ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಅಂತ ಹೇಳ್ತೀನಿ. ಇವತ್ತು ಬಂದು ನಾನು ಸೇವಿಂಗ್ಸ್ ಯಾವ್ಯಾವ ಥರ ಸೇವಿಂಗ್ಸ್ ಮಾಡ್ತೀನಿ ಮತ್ತು ಹೇಗೆಲ್ಲ ಸೇವಿಂಗ್ಸ್ ಮಾಡ್ತೀನಿ ಮತ್ತು ಹೆಣ್ಮಕ್ಳ ಹತ್ರ ದುಡ್ಡಿಲ್ಲ ಅಂದರೆ ಬೆಲೆ ಹೇಗೆ ಕೊಡ್ತಾರೆ ನಮ್ಮ ಮನೇಲಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸರಿನಾ? ಈ ವಿಡಿಯೋನ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಕೂಡ ಹಂಬಲ್ ರಿಕ್ವೆಸ್ಟಾಗಿ ಕೇಳ್ಕೊತೀನಿ, ಒಂದೇ ಒಂದು ಲೈಕ್ನ ಕೊಟ್ಟು ನೀವು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ತುಂಬ ಜನ ಹಾಗೇ ನೋಡ್ತೀರಾ, ಲೈಕೇ ಕೊಡಲ್ಲ. ಪ್ಲೀಸ್ ಲೈಕ್ನ ಕೊಡಿ. ಮತ್ತು ನಿಮಗೆ ಯಾವ ಥರ ಎಲ್ಲ ವೀಡಿಯೋಸ್ ಬೇಕು ಅನ್ನೋದು ಕೂಡ ನನ್ನ ಜೊತೆ ಶೇರ್ ಮಾಡಿ. ಆ ಥರ ನಿಮಗೋಸ್ಕರ ನಾನು ವಿಡಿಯೋನ ಮಾಡಿ ಹಾಕ್ತೀನಿ ನಾನು. ಸರಿನಾ? ಇದು ಬಂದು ನನ್ನ ಸೇವಿಂಗ್ಸ್ ಬಂದು ಇದು ನಾನು ಮಂತ್ಲಿ ಚೀಟಿಗೆ ಅಂತ ನಾನು ಸೇವಿಂಗ್ಸ್ ಮಾಡಲೇಬೇಕು. 10,000 ಬಂದು ನಾನು ಹೇಗಾದರೂ 10,000 ಸೇವಿಂಗ್ಸ್ ಮಾಡಲೇಬೇಕು. ಏನಾದರೂ ನಾನು ಮೊಳಕೆ ಕಾಳು ಕಟ್ತೀನಲ್ಲ ಅದರಿಂದ ಆಗಲಿ, ನನ್ನ ಹಸ್ಬೆಂಡ್ ಕೊಡ್ತಾರಲ್ಲ ಅದರಿಂದ ಆಗಲಿ, ಚಿಕ್ಕ ಪುಟ್ಟ ಕೆಲಸ ಮಾಡ್ತೀನಿ ಮನೆಯಲ್ಲಿ, ಅದೆಲ್ಲ ಸೇರಿಸಿ ನಾನು ಸೇವಿಂಗ್ಸ್ನ ಮಾಡ್ತೀನಿ. ಮತ್ತು ಮನೆಯಲ್ಲಿ ಆದಷ್ಟು ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕೂಡ ಸೇವಿಂಗ್ಸ್ ಮಾಡ್ತೀನಿ. ಅದೆಲ್ಲ ಸೇವಿಂಗ್ಸ್ ಮಾಡಿ ಎಲ್ಲದಕ್ಕೂ ಒಂದೊಂದು ಕಡೆ ನಾನು ಸೇವಿಂಗ್ಸ್ನ ಮಾಡ್ಕೊಂಡು ಬರ್ತೀನಿ. ನಾನು ಬರೋ ತಿಂಗಳು ಅಲ್ಲಿವರೆಗೂ ಏನು ಮಾಡೋದ, ಆವಾಗ ಕಟ್ಕೊಳ್ಳೋದ ಚೀಟಿ ಅಮೌಂಟು ಅಂತ ನಾವು ಸುಮ್ಮನೆ ಇದ್ಬಿಟ್ರೆ ಅದು ಬರೋ ತಿಂಗಳು ನಮಗೆ ಮಿಸ್ ಆಗ್ಬೋದು, ಕಟ್ತೇನೆ ಇರ್ಬೋದು ಅಲ್ವಾ. ಈ ತಿಂಗಳು ಆಗೋಯ್ತು ಅಂದರೆ ನೆಕ್ಸ್ಟ್ ತಿಂಗಳು ಹೇಗೆ ಕಟ್ಟಬೇಕು, ಇವತ್ತಿಂದನೇ ಸ್ಟಾರ್ಟ್ ಮಾಡಬೇಕು ಸೇವಿಂಗ್ಸ್ ಅನ್ನೋದು ನಾವು ಸೇರಿಸ್ಕೊಂಡು ಹೋಗಬೇಕು. ನಾವು ಇವಾಗ ನಾನು 20ನೇ ತಾರೀಕಿಗೆ ನಾನು ಬಂದು ಚೀಟಿ ಅಮೌಂಟ್ ಕಟ್ತೀನಿ. ಚೀಟಿ ಅಮೌಂಟ್ 20 ಕಟ್ಟಾದ್ಮೇಲೆ ಮತ್ತೆ ನಾನು 21ರಿಂದನೇ ಸ್ಟಾರ್ಟ್ ಮಾಡ್ತೀನಿ. ಮತ್ತೆ ಒಂದು ತಿಂಗಳು ಯಾವಾಗ ಬಂದುಬಿಡುತ್ತೋ, ನಾನು ಹೇಗೆ ಕಟ್ಟಬೇಕಾಗುತ್ತೋ, ಮುಂದೆ ಒಂದಿನ ಕಷ್ಟ ಆದರೆ ಏನು ಮಾಡಬೇಕು ಅಂತ ಹೇಳಿ ಇವಾಗಿಂದನೇ ನಾನು ಯೋಚನೆ ಮಾಡಿ ಸೇವಿಂಗ್ಸ್ನ ಸ್ಟಾರ್ಟ್ ಮಾಡ್ತೀನಿ. ಯಾಕೆಂದರೆ ನನಗೆ ಒಂದೇ ಸತಿ ಸಿಗುತ್ತೋ ಸಿಗಲ್ವೋ ಅನ್ನೋದು ಗೊತ್ತಿಲ್ಲ. ಸಿಕ್ಕಿಲ್ಲ ಅಂದರೆ ನಾವು ಏನು ಮಾಡಬೇಕಾಗುತ್ತೆ, ಸಾಲ ಮಾಡಬೇಕಾಗುತ್ತೆ. ಸಾಲ ಮಾಡಿ ಚೀಟಿ ಕಟ್ಟೋದ್ರಿಂದ ಏನೂ ಕೂಡ ಪ್ರಯೋಜನ ಆಗೋದಿಲ್ಲ. ಅದಕ್ಕೋಸ್ಕರ ಸೇವಿಂಗ್ಸ್ ಮಾಡಿ ಏನೋ ಒಂದು ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡಿ ನಾವು ಸೇವಿಂಗ್ಸ್ನ ಮಾಡ್ತೀವಿ ಅಂದರೆ ಅದು ನಮ್ಮ ಕೈಗೆ ಉಳಿಯುತ್ತೆ, ಉಳಿತಾಯ ಕೂಡ ಆಗುತ್ತೆ ನಾವು ಚೀಟಿ ಕಟ್ಟಿದ್ದರಿಂದ. ಇಲ್ಲ ನಾವು ಸಾಲನೇ ಮಾಡಿ ಚೀಟಿ ಕಟ್ತೀವಿ ಅಂದರೆ ಇದಕ್ಕೂ ಅದಕ್ಕೂ ಡಿಫ್ರೆಂಟೇ ಏನಿರುತ್ತೆ, ಇದು ಬಡ್ಡಿ ಕಟ್ಟಬೇಕಾಗುತ್ತೆ ಸಾಲ ತಗೊಂಡು, ಮತ್ತು ಚೀಟಿ ಅದರಲ್ಲೂ ಕೂಡ ಫುಲ್ ಅಮೌಂಟು ಲಾಸ್ಟ್ವರೆಗೂ ಸಿಗುತ್ತೋ ಸಿಗಲ್ಲೋ ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ ಅಲ್ವಾ. ಹಾಗಾಗಿ ಈ ಕಡೆ ಬಡ್ಡಿನೂ ಬೆಳೆಯುತ್ತೆ, ಈ ಕಡೆ ಚೀಟಿ ದುಡ್ಡು ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ನಿಮ್ಮ ಕೈಲಿ ಎಷ್ಟಾಗುತ್ತೆ, ಉಳಿತಾಯ ಆಗುತ್ತೋ ಆಗಲ್ವೋ, ನೀವು ಎಷ್ಟು ದುಡಿತಾ ಇದ್ದೀರಾ, ಎಷ್ಟು ಸೇವಿಂಗ್ಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ನೀವು ಚೀಟಿಗಳನ್ನ ಹಾಕ್ಕೊಳ್ಳಿ. ಚೀಟಿ ಹಾಕಿದ್ಮೇಲೆ ಕರೆಕ್ಟಾಗಿ ನೀವು ಚೀಟಿನ ಕಟ್ಕೊಂಡೋಗಿ, ಸಾಲ ಮಾಡಿ ಯಾವುದೇ ಕಾರಣಕ್ಕೂ ಚೀಟಿಗಳನ್ನು ಕಟ್ಟಕ್ಕೆ ಹೋಗ್ಬಿಡಿ. ಮತ್ತು ಎಷ್ಟೇ ಕಾಯಿನ್ಸ್ಗಳಿದ್ರೂ ಕೂಡ ಅದನ್ನು ಕೂಡ ಸೇವಿಂಗ್ಸ್ ಮಾಡಿ. ನಾನು ಕೂಡ ಕಾಯಿನ್ಸ್ ಸೇವಿಂಗ್ಸ್ ಮಾಡ್ತಾ ಇದ್ದೆ ಅಲ್ವಾ, ನಾನು ನಿಮ್ಮ ಆಲ್ಮೋಸ್ಟ್ ತೋರಿಸಿದ್ದೀನಿ ನಾನು ಕಾಯಿನ್ಸ್ ಸೇವಿಂಗ್ಸ್ ಎಲ್ಲ ಎಷ್ಟು ಮಾಡಿದ್ದೀನಿ ಏನು ಅಂತ. ಈ ವರ್ಷ ಒಂದು 4,000 ಏನೋ ಮಾಡಿದೆ, ಒಂದು 6-7 ತಿಂಗಳಲ್ಲಿ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಕಾಯಿನ್ಸ್ ಸೇವಿಂಗ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ತುಂಬ ಟೈಮಲ್ಲಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ನ ಮಾಡ್ಕೋತೀನಿ. ಮತ್ತು ಇದು ಬಂದು ಈ ಥರ 1 ಲ್ಯಾಕ್ ಸೇವಿಂಗ್ಸ್ ಅಂತ ಇದನ್ನು ಕೂಡ ಮಾಡ್ತಾಯಿದ್ದೀನಿ. ಇದು ಬಂದು ಜಾಸ್ತಿಯಾಗಿ ನನಗೆ ಸೇರ್ತಾ ಇಲ್ಲ, ಯಾಕೆ ಏನು ಅಂತ ಗೊತ್ತಿಲ್ಲ, ನನಗೆ ಲಕ್ಕಿದೆಯೋ ಏನು ಅಂತ ಗೊತ್ತಿಲ್ಲ ನನಗೆ. ಹಾಗಾಗಿ ಜಾಸ್ತಿಯಾಗಿ ಸೇರ್ತಾ ಇಲ್ಲ. ಆವಾಗ ಯಾವಾಗಾದರೂ ಹಣ ಸಿಕ್ಕಿದಾಗ ನನ್ನ ಕೈಗೆ ಆ ಟೈಮಲ್ಲಿ ನಾನು ಇದನ್ನು ಸೇವಿಂಗ್ಸ್ನ ಸ್ಟಾರ್ಟ್ ಮಾಡ್ತೀನಿ. ಪರವಾಗಿಲ್ಲ, ನನಗೇನು ಕೂಡ ಲಾಸ್ ಆಗಲ್ಲ, ಯಾಕೆಂದರೆ ಯಾವಾಗಿದ್ರೂ ಕೂಡ ನನ್ನ ಕೈಗೆ ಅಲ್ವಾ ಸಿಗಬೇಕಾಗಿರೋದು. ಹಾಗಾಗಿ ನಿಧಾನಕ್ಕೆ ಆಗಲಿ. ಬಟ್ ಇಷ್ಟು ಮಾಡಿರೋದೆ ನೋಡಿ, ಒಂದು 2 ಲೈನಷ್ಟು ನಾನು ಕಂಪ್ಲೀಟ್ ಮಾಡಿದ್ದೀನಿ.
2 ಲೈನಷ್ಟು 2-2.5 ಲೈನಷ್ಟು ಕಂಪ್ಲೀಟ್ ಆಗಿದೆ. ಆಲ್ಮೋಸ್ಟ್ ಮಾಡೋದ ಒಂದು ಅರ್ಧನಾದರೂ ಮಾಡಿದ್ರೆ ಇದು 1 ಲಕ್ಷ ಹಿಡಿಯಲ್ಲ. ನನಗೆ ಅನಿಸ್ತಾ ಇದೆ 1 ಲಕ್ಷ ಬಂದು ಇದಕ್ಕೆ ತುಂಬಲ್ಲ ಅನಿಸ್ತಾ ಇದೆ. ಹೌದು ಅಲ್ವಾ? ಹೆಣ್ಮಕ್ಳ ಕೈಯಲ್ಲಿ ದುಡ್ಡಿಲ್ಲ ಅಂದರೆ ಯಾರೂ ಕೂಡ ಮರ್ಯಾದೆ ಕೊಡೋದಿಲ್ಲ. ಆಲ್ಮೋಸ್ಟ್ ಒಂದು ಸ್ವಲ್ಪ ನಿಮ್ಮ ಫ್ಯೂಚರ್ಗೆ ಅಂತ ನೀವು ಎತ್ತಿಟ್ಕೊಳ್ಳಿ. ಯಾಕೆ ಅಂದರೆ ತುಂಬ ಅನುಭವದ ಮಾತುಗಳು ಇದು. ಯಾಕೆಂದರೆ ನಮ್ಮನ್ನು ದುಡ್ಡು ನಮ್ಮ ಕೈಯಲ್ಲಿಲ್ಲ ಅಂದರೆ ನಮ್ಮನ್ನು ಇಷ್ಟು ಕೀಳಾಗಿ ನೋಡ್ತಾರೆ. ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. ಯಾರೋ ಒಬ್ರು ಏನೋ ತೊಗೊಂಡ್ರು ಅಂತ ಅಂದ್ಕೊಳ್ಳಿ, ಆವಾಗ ನಮ್ಮ ಕೈಯಲ್ಲಿ ಹಣ ಇಲ್ಲ ಅಂತ ಹೇಳಿದ್ರೆ ನಮಗೆ ಎಷ್ಟೆಲ್ಲ ಬೇಜಾರಾಗುತ್ತೆ ಅಲ್ವಾ? ಇಲ್ಲ ಎಲ್ಲೋ ಒಂದು ಊರಿಗೋ, ಎಲ್ಲೋ ಯಾರ ಜೊತೆ ದೇವಸ್ಥಾನಕ್ಕೋ, ಎಲ್ಲೋ ಒಂದು ಹೊರಗಡೆನೋ ಹೋಗಿರ್ತೀವಿ ಅಂದ್ಕೊಳ್ಳಿ, ಅವರೆಲ್ಲ ಏನಾದರೂ ತೆಗೆದು ತಿಂತಾ ಇರ್ತಾರೆ, ಇಲ್ಲ ಏನಾದರೂ ತೊಗೋತಾ ಇದ್ದಾರೆ, ಅವ್ರ ಮಕ್ಕಳಿಗೆ ಏನಾದರೂ ಕೊಡಿಸ್ತಾ ಇರ್ತಾರೆ. ಆ ಟೈಮಲ್ಲಿ ನಾವು ನಮ್ಮ ಕೈಯಲ್ಲಿ ಹಣ ಇಲ್ಲ ಅಂತ ಹೇಳಿದ್ರೆ ನಮಗೆ ಎಷ್ಟು ಚೀಪ್ ಅನಿಸುತ್ತೆ, ಎಷ್ಟು ಬೇಜಾರು ಅನಿಸುತ್ತೆ. ನಮಗಿಲ್ಲ ಅಂದರೂ ಪರವಾಗಿಲ್ಲ, ನಮ್ಮ ಮಕ್ಕಳಿಗಾದರೂ ನಾವು ಕೊಡಿಸೋ ಅಷ್ಟು ಶಕ್ತಿ ಇಲ್ವಲ್ಲ ಅಂತ ಬೇಜಾರಾಗುತ್ತೆ. ಅದೇ ಎಲ್ಲಾದರೂ ಹೋಗಬೇಕಾದ್ರೆ ಮನೆಯವ್ರ ಹತ್ರ ನಾವು ಕೇಳಬೇಕಾಗುತ್ತೆ. ನಾವು 100 ರೂಪಾಯಿ ಕೊಡಿ, 200 ರೂಪಾಯಿ ಕೊಡಿ, ಒಂದು 500 ರೂಪಾಯಿ ಕೊಡಿ, ಖರ್ಚಿಗೆ ಹೋಗಬೇಕಾಗುತ್ತೆ ಅಂತೆಲ್ಲ ಕೇಳಬೇಕು ನಾವು. ಆ ಥರ ಕೇಳೋದ್ರಿಂದ ನಮಗೆ ಎಷ್ಟೆಲ್ಲ ಚೀಪಾಗಿ ನೋಡ್ತಾರೆ ಅಲ್ವಾ? ಇವ್ರದ್ದಿದ್ದೆ ಯಾವಾಗಲೂ ಕೂಡ ಸಂಪಾದನೆ ಮಾಡಿ ಇವ್ರಿಗೆ ಕೊಡಬೇಕು, ಏನೋ ಒಂಥರ. ಎಲ್ಲರೂ ಕೂಡ ಹಾಗೆ ಇರಲ್ಲ, ನಾನು ಹೇಳ್ತೀನಿ, ಎಲ್ಲರೂ ಕೂಡ ಹಾಗೆ ಇರಲ್ಲ. ಎಲ್ಲ ಸಂಪಾದನೆ ಮಾಡಿ ತಂದು ಕೊಡೋರು ಕೂಡ ಇದ್ದಾರೆ. ಅವರಿಗೆಲ್ಲ ನಾನು ಹೇಳ್ತಾ ಇಲ್ಲ, ಕೆಲವ್ರಿಗೆ ಮಾತ್ರ ಹೇಳ್ತಿದ್ದೀನಿ ಅಷ್ಟೇ. ಆದರೂ ಕೂಡ ಎಷ್ಟೇ ಹೇಗೆ ಇದ್ದರೂ ಕೂಡ ಸೇವಿಂಗ್ಸ್ ಅನ್ನೋದು ಹೆಣ್ಮಕ್ಳಿಗೆ ತುಂಬ ಮುಖ್ಯ, ತುಂಬ ಅಂದರೆ ತುಂಬ ಮುಖ್ಯ. ಇವಾಗ ನಮ್ಮ ಫ್ಯೂಚರ್ಗಾಗಲಿ, ನಮಗೆ ಆಗಲಿ, ನಮಗೋಸ್ಕರ ಆಗಲಿ, ಇವಾಗ ಮಂತ್ಲಿ ನಮಗೆ ಖರ್ಚು ಏನಾದರೂ ಇರುತ್ತೆ. ಒಂದು ಕ್ರೀಮ್ ತೊಗೋಬೇಕು, ಏನಾದರೂ ತೊಗೋಬೇಕು, ಇಲ್ಲ ಯಾವಾಗಾದರೂ ಏನಾದರೂ ತಿನ್ನಬೇಕು ಅನಿಸುತ್ತೋ, ಅದಕ್ಕೂ ನಮಗೆ ಕೈಯಲ್ಲಿ ಅಮೌಂಟ್ ಇಲ್ಲ ಅಂದರೆ ಹೇಗೆ ಅಲ್ವಾ? ಸ್ವಲ್ಪ ಬುದ್ಧಿವಂತರಾಗಿ ಹೆಣ್ಮಕ್ಳು ಸ್ವಲ್ಪ ಅಮೌಂಟನ್ನು ಕೂಡಿಟ್ಟು, ಸ್ವಲ್ಪ ಹೆಣ್ಮಕ್ಳು ಏನು ಮಾಡ್ತಾರೆ ಅಂದರೆ ಕೂಡಿಡ್ತಾರೆ, ಒಂದು 5,000ನೋ 10,000ನೋ ಕೂಡಿಡ್ತಾರೆ. ನಂತರ ಯಾರಾದರೂ ಕೇಳ್ತಾರೋ, ಮನೇಲಿ ಅಪ್ಪ ಅಮ್ಮ ಕೇಳ್ತಾರೋ, ಇಲ್ಲ ಹಸ್ಬೆಂಡ್ ಕೇಳ್ತಾರೋ, ಯಾರಾದರೂ ಕೇಳಿದ್ರೆ ಏನು ಮಾಡ್ತೀವಿ ನಾವು? ತೆಗೆದು ಬೇಗ ಕೊಟ್ಬಿಟ್ಟಿರ್ತೀವಿ. ಆವಾಗ ಮತ್ತೆ ಅದು ವಾಪಸ್ ಬರುತ್ತೋ ಬರಲ್ಲೋ, ಮತ್ತು ನಮಗೆ ಕೇಳೋಕ್ಕೆ ಒಂಥರ ಮುಜುಗರ ಅಲ್ವಾ? ನಮಗೆ ಅದನ್ನು ಕೇಳೋಕ್ಕೆ ಮುಜುಗರ ಅನಿಸುತ್ತೆ. ಹೇಗೆ ಕೇಳಬೇಕು ಏನು ಅಂತ ಅನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಹೆಣ್ಮಕ್ಳು ಮನೇಲೇ ಕೂತ್ಕೊಂಡು ಏನಾದರೂ ಚಿಕ್ಕ ಪುಟ್ಟ ಕೆಲಸನ ಸ್ಟಾರ್ಟ್ ಮಾಡಿ ಮನೆಯಿಂದಲೇ ಹೇಗೆ ದುಡಿಬೇಕು ಅನ್ನೋದನ್ನ ಕೂಡ ನೀವು ಕಲ್ತ್ಕೊಳ್ಳಿ. ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ. ಈಗ ಬೆಳಗ್ಗೆ ಎದ್ದು ಬೇಗ ಕೆಲಸ ಮಾಡಿಬಿಟ್ಟು ನೀವು ಏನೋ ಒಂದು ಮನೇಲಿ ಕೆಲಸ ಮಾಡೋದನ್ನ, ಪ್ಯಾಕಿಂಗ್ ಮಾಡೋದು, ಇಲ್ಲ ಹೂವು ಕಟ್ಟೋದು, ಏನೋ ಒಂದು ಕೆಲಸಗಳು, ಹಲವಾರು ಕೆಲಸಗಳಿದೆ ಮನೆಯಲ್ಲೇ ಮಾಡೋದಂತಹ. ಬೇಕು ಅಂದರೆ ಹೇಳಿ, ಕಮೆಂಟ್ ಮಾಡಿ ಹೇಳಿ. ನಾನು ನಿಮಗೆ ಮನೇಲೇ ಕೂತ್ಕೊಂಡು ಹೇಗೆ ಸಂಪಾದನೆ ಮಾಡ್ಬೋದು ಅನ್ನೋದನ್ನು ಕೂಡ ಅಟ್ಲೀಸ್ಟ್ ಒಂದು 300, 400, 500 ರೂಪಾಯಿ ಆದರೂ ಸಂಪಾದನೆ ಮಾಡ್ಬೋದು. ಅಂಥ ಕೆಲಸಗಳನ್ನಾದರೂ ನಾನು ನಿಮಗೆ ಹೇಳ್ಕೊಡ್ತೀನಿ ನಾನು, ಸರಿನಾ? ಬೇಕು ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಮತ್ತು ನೀವು ಏನಾದರೂ ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರು ಕೂಡ ನಿಮ್ಮನ್ನು ಮರ್ಯಾದೆ ಕೊಡಲ್ಲ. ಅವಳ ಹತ್ರ ಏನಿದೆ, ಅವಳ ಹತ್ರ ಏನು ಒಡವೆ ಇದೆ, ಅವಳ ಹತ್ರ ಏನು ದುಡ್ಡಿದೆ, ಅವಳೊಂಥರ ಅಂದ್ಕೊಂಡೆಲ್ಲ ಚೀಪಾಗಿ ನೋಡ್ತಾರೆ ಅಲ್ವಾ? ಹಾಗೆ ನಾವು ಅದಕ್ಕೆ ಹೇಳೋದು, ಯಾರು ಹೇಗಿರ್ತಾರೆ, ಯಾವ ಟೈಮಲ್ಲಿ ಹೇಗೆ ಚೇಂಜ್ ಆಯ್ತಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ಹಾಗಾಗಿ ನಮ್ಮ ಕೈಯಲ್ಲಿ ಹಣ ಅನ್ನೋದು ಇರಬೇಕು. ಹಣ ಅನ್ನೋದು ನಾವು ಸೇವಿಂಗ್ಸ್ ಮಾಡಿ, ಆದಷ್ಟು ಹೆಣ್ಮಕ್ಳು ಎಲ್ಲನೂ ಕೂಡ ತೋರಿಸ್ಕೋಬೇಡಿ. ನೀವು ನನ್ನ ಹತ್ರ ಇಷ್ಟಿದೆ, 10,000 ಇದೆ ಅಂತ 10,000 ಇದೆ ಅಂತಲೂ ತೋರಿಸ್ಕೋಬೇಡಿ. ಯಾರಾದರೂ ಫುಲ್ ಎಮರ್ಜೆನ್ಸಿ ಬೇಕೇ ಅಂತ ಹೇಳಿದಾಗ ಒಂದು 3,000ನೋ 5,000ನೋ ಕೊಟ್ಬಿಟ್ಟು ಇನ್ನೊಂದು 5,000 ಎತ್ತಿಡಿ. ಯಾಕೆಂದರೆ ನಾಳೆ ದಿನ ನಿಮ್ಗೆ ಏನಾದರೂ ಆದರೆ ಯಾರೂ ಕೂಡ ಬರಲ್ಲ, ಯಾರೂ ಕೂಡ ನಿಮಗೆ ಆಗಲ್ಲ. ನಿಮಗೆ ಇದು ಹೋಗ್ತಾ ತುಂಬ ಅರ್ಥ ಆಗುತ್ತೆ ಈ ವಿಷಯಗಳು. ಯಾಕೆಂದರೆ ನಾನು ತುಂಬ ನೋವು ಪಟ್ಟಿದ್ದೀನಿ ನಾನು. ಅದಕ್ಕೋಸ್ಕರ ಈ ವಿಡಿಯೋಗಳನ್ನ ನಾನು ಮಾಡೋದು. ಹೆಣ್ಮಕ್ಳಿಗೆ ತುಂಬ ಹೆಲ್ಪ್ ಆಗಲಿ, ಹೆಣ್ಮಕ್ಳಿಗೆ ತುಂಬ ಅಂದರೆ ತುಂಬ ಕಷ್ಟದಲ್ಲಿದ್ದಾರೆ, ಅವರಿಗೆಲ್ಲ ಹೆಲ್ಪ್ ಆಗಲಿ, ಸಾಲ್ವ್ ಆಗಲಿ ಅಂತ ನಾನು ಮಾಡ್ತಾಯಿದ್ದೀನಿ. ಮತ್ತು ನಿಮಗೆ ಯಾರಿಗಾದರೂ ಸ್ಫಟಿಕ ಕಲ್ಲು ಬೇಕು ಅಂದರೆ ಆರ್ಡರ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಫೇಕ್ ಅಲ್ಲ, ಯಾವುದೇ ರೀತಿ ಮೋಸ ಅಲ್ಲ. ಇದು ಖಂಡಿತವಾಗ್ಲೂ ಇದು ಒಳ್ಳೆ ರಿಸಲ್ಟ್ಗಳು ಕೊಡ್ತಾ ಇದೆ ಎಲ್ಲರಿಗೂ. ನಿಜ ಹೇಳಬೇಕು ಅಂದರೆ ಒಳ್ಳೊಳ್ಳೆ ರಿಸಲ್ಟ್ಗಳು ಕೊಡ್ತಾ ಇದೆ. ನಿಮ್ಮ ಮನೇಲಿ ಏನಾದರೂ ಕಷ್ಟ ಇದೆ, ಹಣದ ಪ್ರಾಬ್ಲಮ್ ಇದೆ, ಆಕರ್ಷಣೆ ಆಗ್ತಾ ಇಲ್ಲ ಹಣದು ಅಂತ ಹೇಳಿದ್ರೆ ಆರ್ಡರ್ ಮಾಡಿಕೊಳ್ಳಿ.